ಕರಗ ಉತ್ಸವ. ಈ ಕರಗ ನೋಡೋದಕ್ಕೇನೆ ನಮ್ಮ ರಾಜ್ಯರು, ನಮ್ಮ ಬೆಂಗಳೂರಿನವರಂತೂ ಇದ್ದೇ ಇರ್ತಾರೆ, ಮತ್ತೆ ಅಕ್ಕಪಕ್ಕ ರಾಜ್ಯಗಳಿಂದ ಕೂಡ ಬರ್ತಾರೆ. ಇದು ಗಂಗರ ಕಾಲದ್ದು ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. 1000 ವರ್ಷ ಹತ್ತರಿಂದ ಇಲ್ಲಿ ಕರಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 186 ಸ್ಥಳಗಳಲ್ಲಿ ಕರಗ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲೆ, ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲೆಲ್ಲ ಜಾಸ್ತಿ. 184 ಮೊನ್ನೆ ಇದರಲ್ಲಿ ನೋಡಿದೆ, ಬಜೆಟ್ CM ಓದ್ರಲ್ಲ, ಅದರಲ್ಲಿ ಬೇರೆ ಈ ಕರಗ ಬಿಟ್ಟು ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಕರಗಗಳಿಗೆ ಅನುದಾನ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ 2 ಕೋಟಿ ರೂಪಾಯಿ ಈ ಸಲ ಅನುದಾನ ಕೂಡ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಬಹಳ ವರ್ಷಗಳಿಂದ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಮಾಜದ ಎಲ್ಲ ಮುಖಂಡರು, ಮತ್ತೆ ನಮ್ಮ ಮುಜರಾಯಿ ಇಲಾಖೆ ದೇವಸ್ಥಾನ, ಇದು ವ್ಯವಸ್ಥಾಪನಾ ಸಮಿತಿ ಇರುತ್ತೆ, ಅದಕ್ಕೆ ಅಧ್ಯಕ್ಷರು ಇರ್ತಾರೆ, 8 ಜನ ಸದಸ್ಯರಿರ್ತಾರೆ. ಅವರೆಲ್ಲರ ನೇತೃತ್ವದಲ್ಲಿ ಮತ್ತೆ ಸಹಾಯಕವಾಗಿ ನಮ್ಮ BBMP ಮತ್ತೆ ಮುಜರಾಯಿ ಇಲಾಖೆ ಮತ್ತೆ ಸರ್ಕಾರದ ಇನ್ನಿತರ ಇಲಾಖೆಗಳ ಸಹಕಾರದಿಂದ ಬಹಳ ಚೆನ್ನಾಗಿ ಮಾಡಬೇಕು ಅಂತ ನಾವು ಈ ಸಲ ಕೂಡ ಸ್ವಲ್ಪ ಹೆಚ್ಚು ಮಹಾನಗರ ಪಾಲಿಕೆಯಿಂದನೂ ದೇವಸ್ಥಾನದ ಆವರಣದ ಆಚೆ ಎಲ್ಲ ಕೆಲಸ ಮಹಾನಗರ ಪಾಲಿಕೆದು. ವಿದ್ಯುತ್, ದೀಪಾಲಂಕಾರ, ಈಗ JC ರೋಡು, NR ರೋಡು, ಮೈಸೂರು ಬ್ಯಾಂಕಿಂದ ಕಾರ್ಪೊರೇಷನ್ ಕರಡ, ಮತ್ತೆ ಅಲ್ಲಿರ್ತಕ್ಕಂಥ ಕಲ್ಯಾಣಿ, ಮತ್ತೆ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ರಸ್ತೆಗಳಿಗೆ ದೀಪಾಲಂಕಾರ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ, ಅದೇ ರೀತಿ ಟಾಯ್ಲೆಟ್ಸು, ಈ ಟಾಯ್ಲೆಟ್ಸು, ಮತ್ತೆ ಪಾಟೋಲ್ಸ್ ಎಲ್ಲ ಮುಚ್ಚೋದಿಕ್ಕೆ ಬಹಳ ಹಿಂದೆ ಹೇಳಿದ್ವಿ, ಎಲ್ಲ ಆಗಿದ್ದಾರೆ. ಮತ್ತೆ ಡಬ್ರೀಸು ತೆಗೆಯುವಂಥದ್ದು, ಮತ್ತೆ ಕರಗ ಹೋಗುವಂಥ ಜಾಗದಲ್ಲಿ ಮನೆ ಕಟ್ತಾ ಇರ್ತಾರೆ, ಅಲ್ಲೆಲ್ಲ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹಾಕೊಂಡಿರ್ತಾರೆ, ಅದನ್ನೆಲ್ಲ ಕರಗದ ದಿವಸ ಯಾವುದೇ ಕಾರಣಕ್ಕೂ ಆ ರಸ್ತೆಯಲ್ಲಿ ಇರಬಾರ್ದು ಅಂತ ಹೇಳಿದ್ದೀನಿ, ಯಾಕಂದ್ರೆ ಇಕ್ಕಟ್ಟಾಗುತ್ತೆ. ಮತ್ತೆ ಅದಾದ್ಮೇಲೆ ಪೊಲೀಸ್ ಇಲಾಖೆಯವರು, ನಮ್ಮ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಸುಮಾರು 1000 ಜನ, 800 ಜನ ಲಾ ಅಂಡ್ ಆರ್ಡರ್, 200 ಜನ ಟ್ರಾಫಿಕ್ನವ್ರಿಗೆ ಇದನ್ನ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, ಟ್ರಾಫಿಕ್ ಮೇಂಟೈನ್ ಮಾಡೋದಕ್ಕೆ ಅವರು ಕೂಡ ನಿಯೋಜನೆ ಮಾಡ್ತಾರೆ. ಮತ್ತೆ ಉಳಿದ ಹಾಗೆ ಮುಖ್ಯಮಂತ್ರಿಗಳು ಬರ್ತಾರೆ, ಮತ್ತೆ DCM, ಮತ್ತೆ ಚುನಾವಣೆ ಬೇರೆ ಇದೆ. ಆದರೂ ಕೂಡ ನಾಳೆ ಹೋಗಿ ಅಧಿಕೃತವಾಗಿ ಅವರ ಕಾರ್ಯಕ್ರಮದಲ್ಲಿ ಬಳಸ್ಬಿಟ್ಟು ಬರ್ತೀವಿ. ಮತ್ತೆ ಪ್ರೋಟೋಕಾಲ್ ಪ್ರಕಾರ ಎಲ್ಲರನ್ನೂ ಕೂಡ ಕರೆದಿದ್ದೀವಿ. ವಿಶೇಷತೆ ಲೈಟಿಂಗ್ಸು ಮ್ಯಾಕ್ಸಿಮಮ್ ಈ ಏರಿಯಾ ಎಲ್ಲ ಕವರ್ ಮಾಡಕ್ಕೆ ಹೇಳಿದ್ದೀನಿ. ಮತ್ತೆ ಅದಾದ್ಮೇಲೆ ಉಳಿದಾಗೆ ಹಿಂದೆನೂ ಮಾಡ್ತಾ ಇದ್ರು, ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಜನ ನಮ್ಗೆ ನೋಡಮ್ಮ, ಕಡಲೆಕಾಯಿ ಪರಿಷೆಗೆ 3-4 ಲಕ್ಷ ಜನ ಅಂದ್ರೆ ಹೆಚ್ಚು ಆಗ. ಆಮೇಲೆ ನಾವು 2 ದಿವಸ ಇದ್ದಂತ ಕರಗ ಇದು ಕಡಲೆಕಾಯಿ ಪರಿಷೆಯನ್ನ 5 ದಿನ ಮಾಡಿದ್ವಿ. ಎಲ್ಲ ಮಕ್ಕಳು, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಎಲ್ಲರೂ ಕೂಡ ಬಂದ್ರಿ ಈ ಸಲ. ಮತ್ತೆ ಪಬ್ಲಿಸಿಟಿ ಚೆನ್ನಾಗಿ ಕೊಟ್ಟಿದ್ರಿಂದ ಬೆಂಗಳೂರಿನ ಎಲ್ಲಾ ಮೂಲೆಗಳಿಂದ ಕೂಡ ಕಡಲೆಕಾಯಿ ಪರಿಷೆಗೆ ಜನ ಬಂದ್ರು. 12 ಲಕ್ಷ ಮೇಲೆ ಜನ ಬಂದ್ರಿ ಈ ಸಲ. ಈಗ ಬೆಂಗಳೂರಲ್ಲೇ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಕರಗ ನೋಡ್ತಾರೆ. ನಮ್ಮ ರಾಜ್ಯದವರು, ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು ಹೆಚ್ಚು ಜನ ನೋಡಿರಲ್ಲ. ಆಮೇಲೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಕೂಡ ಕರಗ ನೋಡಿರಲ್ಲ. ಅವರು ಎಲ್ಲ ಬಂದು ನೋಡ್ಬೇಕು. ನಮ್ಮ ರಾಜ್ಯದವರು, ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು, ಬೇರೆ ರಾಜ್ಯದವರು ಬಂದು ನೆಲೆಸಿರ್ತಕ್ಕಂಥವ್ರು ಎಲ್ಲರೂ ಬಂದು ಕರಗ ನೋಡ್ಬೇಕು. ಅವ್ರಿಗೂ ಕರಗ ಹೇಗಿರುತ್ತೆ ಅಂತ ಅವ್ರಿಗೂ ಕೂಡ ನೋಡುವಂತ ಅವಕಾಶ ನಾವು ಮಾಡಿಕೊಟ್ರೆ ಪಾಪ ಅವ್ರು ಬರ್ತಾರೆ. ಆ ಥರ ಈ ಸಲ ಸ್ವಲ್ಪ ಪಬ್ಲಿಸಿಟಿ ಚೆನ್ನಾಗಿ ಕೊಟ್ಟು ಇನ್ನು ವ್ಯವಸ್ಥಿತವಾಗಿ ಇನ್ನೂ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡ್ರೆ ಯಾವುದೇ ನೂಕ್ನುಗ್ಲಿಲ್ದೆ ಹೆಚ್ಚು ಜನ ಬಂದು ನೋಡ್ತಾರೆ. 100ಕ್ಕೆ ವಿಶೇಷ ಅಂತ ಇಲ್ಲ, 100ಕ್ಕೆ 100 ಭಾಗ ತಿಗಳು ಸಮುದಾಯದವರು ಅಲ್ವಾ. ಇಲ್ಲಿ ಬೆಂಗಳೂರಲ್ಲೂ ಜಾಸ್ತಿ ಇದ್ದಾರೆ. ಬೆಂಗಳೂರಲ್ಲಿ ಈ ಭಾಗ ಸೌತ್ ಬೇಲಿ ಜಾಸ್ತಿ, ಬೆಂಗಳೂರು ದಕ್ಷಿಣ ಈಸ್ಟ್ ಅಲ್ಲಿ ಈ ಭಾಗದ ಜನ ಜಾಸ್ತಿ. ಅವ್ರದೇ ದೇವಸ್ಥಾನ ಇದು. ಆಮೇಲೆ ಯಾವುದೋ ಕಾಲದಲ್ಲಿ ಮುಜರಾಯಿ ವ್ಯಾಪ್ತಿಗೆ ಬಂದಿದೆ.
ಅವರ ನೇತೃತ್ವದಲ್ಲೇ ಅಧ್ಯಕ್ಷರು ಕೂಡ ಅವರೇ ಆಗಿರ್ತಾರೆ, ಸದಸ್ಯರು ಕೂಡ ಅವರೇ ಆಗಿರ್ತಾರೆ. ಒಬ್ರು ಮಾತ್ರ ಬೇರೆ, ಇವರಿಗೆ SC ಕಮ್ಯುನಿಟಿ ಒಂದು ಪ್ರಾತಿನಿಧ್ಯ ಇರುತ್ತೆ. ಎಲ್ಲ ಸಮಾಜದ ಎಲ್ಲ ಮುಖಂಡರು ಇರ್ತಾರಲ್ಲ, ನಮ್ಮ PR ರಮೇಶ್ ಇದ್ದಾರೆ, ಗುಣಶೇಖರ್ ಇದ್ದಾರೆ, ಉಳಿದಾಗೆ ಅಧಿಕಾರಿ ವರ್ಗದವರು ಮತ್ತೆ ಎಲ್ಲ ಹಿರಿಯರು ಎಲ್ಲರೂ ಬಹಳ ಒಗ್ಗಟ್ಟಾಗಿ ಮಾಡ್ತಾರೆ. ಈ ಸಮಾಜದಲ್ಲಿ ಸ್ವಲ್ಪ ಒಗ್ಗಟ್ಟು ಜಾಸ್ತಿ. ಅದರಲ್ಲಿ ಈ ಕೆಲಸದಲ್ಲಿ, ದೇವರ ಕೆಲಸದಲ್ಲಿ ಹೆಚ್ಚು ಶ್ರದ್ಧೆ ಇವರಿಗೆ, ಅದರಿಂದ ಚೆನ್ನಾಗಿ ಮಾಡ್ತಾರೆ.